ಬಳ್ಳಾರಿ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ SP ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. ಆತ್ಮಹತ್ಯೆ ಯತ್ನ ನಿಜಾನ? ಸಸ್ಪೆಂಡ್ ಬಂದಲ್ಲೇ SP ಆತ್ಮಹತ್ಯೆ ಯತ್ನ ಮಾಡಿದ್ದಾರೆ ಅನ್ನೋ ವದಂತಿ ಹಬ್ಬಿತ್ತು. ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಅಪ್ಡೇಟ್ ಸ್ಟೋರಿ. ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದ SP ಪವನ್ ನೆಜ್ಜೂರು ಆತ್ಮಹತ್ಯೆ ಯತ್ನ ಸತ್ಯಾನ ಅಥವಾ ಸುಳ್ಳ? SP ಪವನ್ ನೆಜ್ಜೂರು ತಂದೆಯಿಂದ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಆತ್ಮಹತ್ಯೆ ಯತ್ನ ಕುರಿತು ಉದಯ್ ಶಂಕರ್ ನೆಜ್ಜೂರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪುತ್ರನ ಬಗ್ಗೆ ಸುಳ್ಳು ವದಂತಿ ಹರಡಿಸ್ತಾ ಇರೋದಕ್ಕೆ ತಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪವನ್ ನೆಜ್ಜೂರು ತಮ್ಮ ಜವಾಬ್ದಾರಿಯನ್ನ ಮರೆತಿಲ್ಲ. ಸಸ್ಪೆಂಡ್ನಿಂದ ಸಹಜವಾಗಿ ಅಂದ್ರೆ ಒಂದು ಬೇಸರದಲ್ಲಿದ್ದಾರೆ. ಸೊ ಅದು ಪವನ್ ನೆಜ್ಜೂರು ಏನು SP ಇದಾರಲ್ಲ, ಸಸ್ಪೆಂಡೆಡ್ SP, ಅವರ ತಂದೆ ಪ್ರತಿಕ್ರಿಯೆ ಇದು. ನೋಡಿ, ಎಲ್ಲರೂ ಕೂಡ ಏನು ಹೇಳ್ತಾ ಇದ್ರು, ಭಾಳ ಬೇಸರದಿಂದ ಡಿಪ್ರೆಷನ್ಗೆ ಹೋಗಿದ್ದಾರೆ, ಇದರಿಂದ ಅವರು ಸೂಸೈಡ್ಗೆ ಅಟೆಂಪ್ಟ್ ಕೂಡ ಮಾಡಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಹರಿದಾಡ್ತಾ ಇತ್ತು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಈಗ ನೋಡಿದರೆ ಅವರ ತಂದೆ ಸ್ವತಃ ಉದಯ್ ಶಂಕರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನೂ ಆಗಿಲ್ಲ ಅಂಥದ್ದು, ನನ್ನ ಮಗನ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪವನ್ ತಂದೆ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆತ್ಮಹತ್ಯೆ ಯತ್ನ ಕುರಿತು ಉದಯ್ ಶಂಕರ್ ನೆಜ್ಜೂರು ಸ್ಪಷ್ಟನೆಯನ್ನು ಕೊಟ್ಟಿರೋದು, ಪುತ್ರನ ಬಗ್ಗೆ ಸುಳ್ಳು ವದಂತಿ ಹರಡಿಸ್ತಾ ಇರೋದಕ್ಕೆ ನಮಗೆ ಬೇಸರ ಆಗಿದೆ. ಪವನ್ ನೆಜ್ಜೂರು ತಮ್ಮ ಜವಾಬ್ದಾರಿಯನ್ನು ಮರೆತಿಲ್ಲ. ಸಸ್ಪೆಂಡ್ನಿಂದ ಸಹಜವಾಗಿ ಆಘಾತಕ್ಕೆ ಒಳಗಾಗಿದ್ದು ಹೌದು. ಯಾವುದೇ ಕಾರಣಕ್ಕೂ ನನ್ನ ಪುತ್ರ ಆತ್ಮಹತ್ಯೆ ಯತ್ನ ಮಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಉದಯ್ ಶಂಕರ್ ನೆಜ್ಜೂರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಈಗ ಬರ್ತಾ ಇರುವಂಥ ಮಾಹಿತಿ. ನಿನ್ನೆಯಿಂದಲೂ ಕೂಡ ಇದ್ರ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇತ್ತು. ಬಂದಿದ್ದೆ 1ನೇ ತಾರೀಕು ಪಾಪ ಅವರು ಬಳ್ಳಾರಿಗೆ SP ಆಗಿ. ಸೊ ಬಂದಿದ್ದೆ 1ನೇ ತಾರೀಕು. ನೋಡಿದರೆ ಆ ಸಂದರ್ಭದಲ್ಲಿನೇ ಈ ರೀತಿಯಾದಂಥ ಗಲಭೆ ಆಗೋಗ್ಬಿಟ್ಟಿದೆ, ಒಂದು ಜೀವ ಹೋಗಿದೆ. ತಕ್ಷಣವೇ ಸರ್ಕಾರ ಇವರನ್ನ ಸಸ್ಪೆಂಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇತ್ತು. ಸೊ ಇದೇ ಸಂದರ್ಭದಲ್ಲಿ ಅವರು ಬಹಳ ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತೆಲ್ಲ ಸುದ್ದಿ. ಸೊ ಹಾಗಾಗಿ ಇದ್ರ ಬಗ್ಗೆ ಯಾರಪ್ಪ ಕ್ಲಾರಿಟಿ ಕೊಡೋದು, ಇವ್ರ ಬಗ್ಗೆ ಇವರೇ ಮಾತಾಡ್ತಾ ಇಲ್ಲ, ಇವರ ಮನೆಯವರು ಯಾರು ಮಾತಾಡ್ತಾ ಇಲ್ಲ ಅನ್ನೋದು ಒಂದಿತ್ತು. ಸೊ ಈಗ ಸ್ವತಃ ಅವ್ರ ತಂದೆನೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನಮ್ಮ ಮಗ ಆರಾಮಾಗಿದ್ದಾರೆ. ಸೊ ಆತ್ಮಹತ್ಯೆಗೆ ಪ್ರಯತ್ನ ಪಡುವಂಥವನು ನನ್ನ ಮಗ ಅಲ್ಲ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ಹಂಚ್ಕೊಂಡಿದ್ದಾರೆ. ಪವನ್ ನೆಜ್ಜೂರು ತಮ್ಮ ಜವಾಬ್ದಾರಿಯನ್ನು ಮರೆತಿಲ್ಲ, ಸ್ವಲ್ಪ ಆಘಾತಕ್ಕೆ ಒಳಗಾಗಿದ್ದಾರೆ. ಸಸ್ಪೆಂಡ್ನಿಂದ ಸಹಜ ಅದು. ಯಾವುದೇ ಕಾರಣಕ್ಕೂ ನನ್ನ ಪುತ್ರ ಆತ್ಮಹತ್ಯೆ ಪ್ರಯತ್ನ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಉದಯ್ ಶಂಕರ್ ನೆಜ್ಜೂರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಹಾಗಾದರೆ ಅವರು ಏನು ಕ್ಲಾರಿಟಿ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಅಂತ ಹೇಳಿ. ನಾನು ಶ್ರೀ ಉದಯ್ ಶಂಕರ್ ನೆಜ್ಜೂರು 2016ನೇ ಸಾಲಿನ ಕರ್ನಾಟಕ ಕೇಡರ್ IPS ಅಧಿಕಾರಿ ಪವನ್ ನೆಜ್ಜೂರ್ ಅವರ ತಂದೆಯಾಗಿ ಕೆಲ ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. IPS ಅಧಿಕಾರಿಯಾಗಿರುವ ನನ್ನ ಪುತ್ರ ಪವನ್ ನೆಜ್ಜೂರು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು, ಕಾರ್ಯಕ್ಷಮತೆ ಹಾಗೂ ಕಾನೂನು ಪಾಲನೆಗೆ ಬದ್ಧನಾಗಿ ಕೆಲಸ ಮಾಡ್ತಾ ಇದ್ದಾನೆ ಎಂಬ ಹೆಮ್ಮೆ ನಮಗಿದೆ. ಆದರೆ ಬಳ್ಳಾರಿಯಲ್ಲಿ ನಡೆದ ಗಲಭೆಯ ಘಟನೆ ನಂತರ ನನ್ನ ಪುತ್ರನ ಬಗ್ಗೆ ಸುಳ್ಳು ವದಂತಿಗಳನ್ನು ಹರಡಿಸ್ತಾ ಇರುವುದು ಬಹಳ ಬೇಸರ ಮೂಡಿಸಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ.